ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರೇ, ಈ ವಿಡಿಯೋ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಮಾತಾಡುವವರ ಬಗ್ಗೆ, ನಿಮಗೆ ಹೊರಗಡೆ ಮೋಸ ಮಾಡುವವರ ಬಗ್ಗೆ ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಹೊರಗಿನ ಶತ್ರುಗಳ ಬಗ್ಗೆ ಸದಾ ಯೋಚಿಸುತ್ತಿರುತ್ತೀರಿ. ಆದರೆ ನಿಮ್ಮ ನಿಜವಾದ ಶತ್ರುಗಳು ಹೊರಗಿಲ್ಲ, ನಿಮ್ಮ ಮನೆಯಲ್ಲೇ, ನಿಮ್ಮ ಪಕ್ಕದಲ್ಲೇ, ನಿಮ್ಮ ಜೊತೆಯಲ್ಲೇ ಉಸಿರಾಡುತ್ತಾ, ನಿಮ್ಮ ತಟ್ಟೆಯಲ್ಲೇ ಉಣ್ಣುತ್ತಾ, ನಿಮ್ಮ ಹಾಸಿಗೆಯಲ್ಲೇ ಮಲಗುತ್ತಾ, ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ 4 ಜನರ ಬಗ್ಗೆ ನಿಮಗೆ ಗೊತ್ತೇ? ಹೌದು, ನೀವು ನಂಬಲೇಬೇಕು. ಈ 4 ಜನ ನಿಮ್ಮನ್ನೇ ನೆಚ್ಚಿಕೊಂಡು ನಿಮ್ಮನ್ನೇ ಬಲಿಪಶು ಮಾಡುತ್ತಿದ್ದಾರೆ. ಇವರು ಯಾರು ಗೊತ್ತಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಈ 4 ಜನರನ್ನು ನೀವು ಇಂದು ಗುರುತಿಸಲಿಲ್ಲ ಎಂದರೆ ನಿಮ್ಮ ಭವಿಷ್ಯವೇ ಕತ್ತಲಾಗಬಹುದು. ಆ 4 ಜನ ಯಾರು ಮತ್ತು ಅವರು ಎಲ್ಲಿದ್ದಾರೆ ಎಂಬ ರಹಸ್ಯ ಸತ್ಯ ತಿಳಿದಾಗ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ವಿಡಿಯೋ ಪೂರ್ತಿ ನೋಡುವ ಮುನ್ನ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಕಟಕ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಹೃದಯದವರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಶುದ್ಧವಾದದ್ದು. ಚಂದ್ರನ ಆಳ್ವಿಕೆಗೆ ಒಳಪಡುವ ನಿಮ್ಮ ರಾಶಿಯವರು ನೀರಿನಂತೆ ಎಲ್ಲರೊಂದಿಗೂ ಬೆರೆಯುವ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಅದ್ಭುತ ಜೀವಿಗಳು. ಯಾರಾದರೂ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ ನಿಮ್ಮ ಕಷ್ಟವನ್ನು ಮರೆತು ಅವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಬೇರೆಯವರ ಬಳಿ ಸಾಲ ಮಾಡಿ ಆದರೂ ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ಇಷ್ಟೆಲ್ಲ ಒಳ್ಳೆಯತನವಿದ್ದರೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದ್ದೇನು? ಕೇವಲ ಕಣ್ಣೀರು, ವಿಶ್ವಾಸಘಾತ ಮತ್ತು ಒಂಟಿತನ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮಗೆ ಕೊನೆಯಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೀವು ಯಾರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತೀರೋ ಅವರೇ ನಿಮ್ಮನ್ನು ಒಂದು ದಿನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗುತ್ತಾರೆ. ನೀವು ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ದೇವರೇ ನನಗೇಕೆ ಈ ಶಿಕ್ಷೆ ಎಂದು ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಿ. ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಷ್ಟ ನಿಮಗೆ ಯಾಕೆ ಬರುತ್ತಿದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ನಿಮ್ಮ ಹಣೆ ಬರವಲ್ಲ, ದೇವರಿಲ್ಲ ಅಥವಾ ಹೊರಗಿನ ಶತ್ರುಗಳಲ್ಲ. ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುತ್ತಿರುವ ಆ 4 ಜನ, ನಿಮ್ಮ ಜೀವನವನ್ನು ನರಕ ಮಾಡಿರುವ ಆ 4 ಜನ ಯಾರು ಎಂದು ಒಂದೊಂದಾಗಿ ನೋಡೋಣ. ಏಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಆ 4ನೇ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ನಿಮ್ಮ ಜೊತೆಯಲ್ಲೇ ಇರುವ ಆ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಈತ ನಿಮ್ಮ ನಿದ್ದೆಯನ್ನು ಕದಿಯುವ ಅತಿ ದೊಡ್ಡ ಕಳ್ಳ. ನೀವು ರಾತ್ರಿ ಮಲಗಲು ಹೋದಾಗ, ಇಡೀ ಪ್ರಪಂಚವೇ ನಿದ್ದೆ ಮಾಡುತ್ತಿರುವಾಗ ಆ ವ್ಯಕ್ತಿ ಮಾತ್ರ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಲು ಶುರು ಮಾಡುತ್ತಾನೆ. ಬೆಳಿಗ್ಗೆ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನು ದೊಡ್ಡದಾಗಿ ಮಾಡಿ ನಿಮ್ಮ ತಲೆಯಲ್ಲೇ ತುಂಬುತ್ತಾನೆ. ಅವರು ಹಾಗೆ ಯಾಕೆ ಹೇಳಿದರು? ಇವರು ನನ್ನನ್ನು ನೋಡಿ ಯಾಕೆ ನಕ್ಕರು? ನಾಳೆ ನನ್ನ ಕೆಲಸ ಹೋಗ್ಬಿಟ್ರೆ ಏನು ಗತಿ? ನನ್ನ ಭವಿಷ್ಯ ಏನಾಗಬಹುದು? ಹೀಗೆ ನೂರಾರು ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಕಟಕ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ನೀವು ಮನಸ್ಸು ಮಾಡಿದರೆ ಏನೇ ಸಾಧನೆ ಬೇಕಾದರೂ ಮಾಡಬಹುದು. ಆದರೆ ನೀವು ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದುಕೊಂಡಾಗ ಇದೇ ವ್ಯಕ್ತಿ ನಿಮ್ಮ ಎದುರು ಬಂದು ನಿಂತು ನಿಮ್ಮನ್ನು ಹೆದರಿಸುತ್ತಾನೆ. ಇದು ನಿನ್ನಿಂದ ಸಾಧ್ಯವಿಲ್ಲ, ಇದರಲ್ಲಿ ನಷ್ಟವಾದರೆ ಏನು ಮಾಡುತ್ತೀಯಾ? ಜನ ನಿನ್ನನ್ನು ನೋಡಿ ನಗುತ್ತಾರೆ ಎಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸಿ ಹಾಕುತ್ತಾನೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬರಬಹುದಾದ ಅದೆಷ್ಟೋ ಸುವರ್ಣ ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ. ಈ ವ್ಯಕ್ತಿ ನಿಮ್ಮ ಜೊತೆ ಇರುವವರೆಗೂ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಈತ ನಿಮ್ಮ ಪ್ರತಿಭೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ನೆಮ್ಮದಿಗೆ ಬಿದ್ದಿರುವ ಬಹುದೊಡ್ಡ ಗ್ರಹಣ. ಇನ್ನು ನಿಮ್ಮ ಜೊತೆಯಲ್ಲೇ ಇರುವ ಆ 2ನೇ ವ್ಯಕ್ತಿ, ಈತ ಮೊದಲನೇ ವ್ಯಕ್ತಿಗಿಂತ 100 ಪಟ್ಟು ಹೆಚ್ಚು ಅಪಾಯಕಾರಿ. ಈ ವ್ಯಕ್ತಿಯ ಕೆಲಸವೇನು ಗೊತ್ತಾ? ನಿಮ್ಮನ್ನು ಯಾವತ್ತೂ ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕಲು ಬಿಡದಿರುವುದು. ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು, ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಕಟ್ಟಿಕೊಳ್ಳಬೇಕು ಎಂದು ಒಂದೊಂದು ಹೆಜ್ಜೆ ಮುಂದೆ ಇಡುವಾಗಲೂ ಈ ವ್ಯಕ್ತಿ ನಿಮ್ಮ ಕಾಲನ್ನು ಹಿಡಿದು ಹಿಂದಕ್ಕೆ ಎಳೆಯುತ್ತಾನೆ. 5 ವರ್ಷಗಳ ಹಿಂದೆ ನಿಮಗೆ ಮೋಸ ಮಾಡಿದವರ ನೆನಪು, 10 ವರ್ಷಗಳ ಹಿಂದೆ ನೀವು ಅನುಭವಿಸಿದ ಅವಮಾನ, ನಿಮ್ಮನ್ನು ಬಿಟ್ಟು ಹೋದವರ ಮುಖ, ಇವೆಲ್ಲವನ್ನ ಪ್ರತಿದಿನ ಒಂದು ಸಿನಿಮಾದಂತೆ ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಹಳೆಯ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. ಆದರೆ ಈ 2ನೇ ವ್ಯಕ್ತಿ ಆ ಹಳೆಯ ಗಾಯಗಳನ್ನು ಒಣಗಲು ಬಿಡುವುದೇ ಇಲ್ಲ. ಪ್ರತಿದಿನ ಆ ಗಾಯವನ್ನು ಕೆದಕಿ ಅದರಿಂದ ರಕ್ತ ಬರುವಂತೆ ಮಾಡುತ್ತಾನೆ. ನೀವು ಊಟ ಮಾಡುವಾಗ, ನೀವು ಕೆಲಸ ಮಾಡುವಾಗ, ನೀವು ಒಂಟಿಯಾಗಿರುವಾಗ ಈತ ಬಂದು ನಿಮ್ಮ ಹಳೆಯ ನೋವುಗಳನ್ನು ನೆನಪಿಸಿ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತಾನೆ. ಅವರು ನನಗೆ ಯಾಕೆ ಹಾಗೆ ಮಾಡಿದರು? ನಾನು ಅವರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೆ ಎಂದು ನೀವು ಮತ್ತೆ ಮತ್ತೆ ಕೊರಗುವಂತೆ ಮಾಡುತ್ತಾನೆ.
ಈ ವ್ಯಕ್ತಿ ನಿಮ್ಮನ್ನ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿದ್ದಾನೆ. ಈತನ ದೆಸೆಯಿಂದಲೇ ನೀವು ಹೊಸಬರನ್ನ ನಂಬಲು ಹೆದರುತ್ತಿದ್ದೀರಿ. ಹೊಸ ಸಂಬಂಧಗಳನ್ನು ಬೆಳೆಸಲು ಹಿಂದೇಟು ಹಾಕುತ್ತಿದ್ದೀರಿ. ಈತ ನಿಮ್ಮನ್ನು ಗತಕಾಲದ ಕೈದಿಯನ್ನಾಗಿ ಮಾಡಿದ್ದಾನೆ. ಈಗ ಮೂರನೇ ವ್ಯಕ್ತಿಯ ಬಗ್ಗೆ ಹೇಳ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಈತ ಹೊರಗಡೆ ನೋಡಲು ಬಹಳ ಒಳ್ಳೆಯವನಂತೆ, ಮಹಾತ್ಮನಂತೆ ನಾಟಕವಾಡುತ್ತಾನೆ. ಆದರೆ ನಿಮ್ಮ ಪಾಲಿಗೆ ಈತನೇ ಅತಿ ದೊಡ್ಡ ಶತ್ರು. ಈತನಿಗೆ ನಿಮ್ಮ ಕಷ್ಟಗಳಿಗಿಂತ ಬೇರೆಯವರ ಸಂತೋಷವೇ ಬಹಳ ಮುಖ್ಯ. ಈ ವ್ಯಕ್ತಿ ನಿಮ್ಮ ಬಾಯಿಯನ್ನ ಕಟ್ಟಿ ಹಾಕಿದ್ದಾನೆ. ಯಾರಾದರೂ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ, ನಿಮ್ಮ ಬಳಿ ಆ ಕೆಲಸ ಮಾಡಲು ಸಮಯವಿಲ್ಲದಿದ್ದರೂ, ನಿಮ್ಮ ಬಳಿ ಹಣವಿಲ್ಲದಿದ್ದರೂ, ಈ ವ್ಯಕ್ತಿ ನಿಮ್ಮ ಕೈಯಿಂದ ಬಲವಂತವಾಗಿ ಹೌದು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಎಷ್ಟು ಬಾರಿ ಬೇರೆಯವರಿಗಾಗಿ ನಿಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟಿದ್ದೀರಿ? ಎಷ್ಟು ಬಾರಿ ಬೇರೆಯವರ ಸಾಲ ತೀರಿಸಲು ನೀವು ನಿಮ್ಮ ಕಷ್ಟದ ಹಣವನ್ನು ಕಳೆದುಕೊಂಡಿದ್ದೀರಿ? ಇದಕ್ಕೆಲ್ಲ ಕಾರಣ ಈ ಮೂರನೇ ವ್ಯಕ್ತಿ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ನೇರವಾಗಿ ಹೇಳುವ ಧೈರ್ಯವನ್ನು ಈತ ನಿಮ್ಮಿಂದ ಕಸಿದುಕೊಂಡಿದ್ದಾನೆ. ಬೇರೆಯವರು ನಿಮ್ಮನ್ನ ಕೆಟ್ಟವರು ಎಂದು ಅಂದುಕೊಳ್ಳಬಾರದು ಎಂಬ ಒಂದೇ ಕಾರಣಕ್ಕಾಗಿ ಈ ವ್ಯಕ್ತಿ ನಿಮ್ಮನ್ನು ಎಲ್ಲರ ಮುಂದೆಯೂ ತಲೆಬಗ್ಗಿಸುವಂತೆ ಮಾಡುತ್ತಿದ್ದಾನೆ. ನೀವು ಎಲ್ಲರಿಗೂ ಒಳ್ಳೆಯವರಾಗಬೇಕು ಎಂಬ ಈತನ ಹುಚ್ಚಾಟದಿಂದಾಗಿ ನೀವು ನಿಮ್ಮ ಸ್ವಂತ ಕುಟುಂಬದವರ, ನಿಮ್ಮ ಹೆಂಡತಿ ಮಕ್ಕಳ, ತಂದೆ ತಾಯಿಯ ಸಂತೋಷವನ್ನು ಕಡೆಗಣಿಸುವಂತೆ ಈತ ಮಾಡಿದ್ದಾನೆ. ಎಲ್ಲರಿಗೂ ಒಳಿತು ಮಾಡುತ್ತಾ ಕೊನೆಗೆ ಯಾರಿಗೂ ಬೇಡವಾದವರಂತೆ ನೀವು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕಲು ಈ ಮೂರನೇ ವ್ಯಕ್ತಿಯೇ ನೇರ ಕಾರಣ. ಇನ್ನು ಕೊನೆಯದಾಗಿ ಆ ನಾಲ್ಕನೇ ವ್ಯಕ್ತಿ, ನಾನು ಮೊದಲೇ ಹೇಳಿದಂತೆ ಈತ ಅತ್ಯಂತ ಭೀಕರವಾದ ಶತ್ರು. ಈತ ಬೇರೆ ಯಾರೂ ಅಲ್ಲ, ನಿಮ್ಮ ಕಣ್ಣೀರಿನ ವ್ಯಾಪಾರಿ. ಈತ ನಿಮ್ಮ ಹೃದಯವನ್ನು ಗಾಜಿನಂತೆ ಮೃದುವಾಗಿ ಅತಿ ಸೂಕ್ಷ್ಮವಾಗಿ ಮಾಡಿದ್ದಾನೆ. ಯಾರಾದರೂ ತಮಾಷೆಗಾಗಿ ಒಂದು ಸಣ್ಣ ಮಾತು ಆಡಿದರೂ ಈ ವ್ಯಕ್ತಿ ಅದನ್ನು ನಿಮ್ಮ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಬಾಣದಂತೆ ಚುಚ್ಚುತ್ತಾನೆ. ನೋಡು, ಅವರು ನಿನ್ನನ್ನು ಅವಮಾನ ಮಾಡಿದರು, ಅವರು ನಿನ್ನನ್ನು ಕಡೆಗಣಿಸಿದರು ಎಂದು ನಿಮ್ಮನ್ನು ಪ್ರಚೋದಿಸುತ್ತಾನೆ. ಕಟಕ ರಾಶಿಯವರೇ, ನಿಮ್ಮ ಮುಗ್ಧ ಮನಸ್ಸನ್ನು ಈತ ಅದೆಷ್ಟು ದುರ್ಬಲ ಮಾಡಿದ್ದಾನೆಂದರೆ, ಇತರರ ಸಣ್ಣ ಸಣ್ಣ ತಪ್ಪುಗಳಿಗೂ ನೀವು ಇಡೀ ರಾತ್ರಿ ನಿದ್ದೆ ಮಾಡದೆ ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಯಾರಾದರೂ ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಸಾಕು, ಆ ವ್ಯಕ್ತಿ ನಿಮ್ಮೊಳಗೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸುತ್ತಾನೆ. ನಿಮ್ಮನ್ನು ಪ್ರೀತಿಸುವವರು, ನಿಮ್ಮ ಏಳಿಗೆಯನ್ನು ಬಯಸುವವರು ನಿಮಗೆ ಬುದ್ಧಿವಾದ ಹೇಳಿದರು ಈತನ ಪ್ರಭಾವದಿಂದಾಗಿ ನೀವು ಅವರನ್ನು ಶತ್ರುಗಳಂತೆ ನೋಡಲು ಶುರು ಮಾಡುತ್ತೀರಿ. ಈ ವ್ಯಕ್ತಿ ನಿಮ್ಮ ಸುತ್ತಲೂ ಒಂದು ಕಣ್ಣಿಗೆ ಕಾಣದ ಗೋಡೆಯನ್ನು ಕಟ್ಟಿದ್ದಾನೆ. ಆ ಗೋಡೆಯೊಳಗೆ ನೀವು ಏಕಾಂಗಿಯಾಗಿ ಯಾರಿಗೂ ನಿಮ್ಮ ನೋವನ್ನು ಹೇಳಿಕೊಳ್ಳಲಾಗದೆ ಒಳಗೆ ಉಸಿರು ಕಟ್ಟಿ ಬದುಕುವಂತೆ ಮಾಡಿದ್ದಾನೆ. ಈ ನಾಲ್ಕನೇ ವ್ಯಕ್ತಿಯಿಂದಾಗಿಯೇ ನೀವು ಜೀವನದ ಸಣ್ಣ ಪುಟ್ಟ ಕಷ್ಟಗಳಿಗೂ ಕುಗ್ಗಿ ಹೋಗುತ್ತಿದ್ದೀರಿ, ಬೇಗನೆ ನಿರಾಶೆಗೊಳ್ಳುತ್ತಿದ್ದೀರಿ. ಕಟಕ ರಾಶಿಯವರೇ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬೇಕು. ಈ 4 ಜನ ಯಾರು? ಇವರು ಎಲ್ಲಿ ಇದ್ದಾರೆ? ನಿಮ್ಮ ಮನೆಯ ಸೋಫಾ ಮೇಲಿದ್ದಾರಾ? ನಿಮ್ಮ ಕಚೇರಿಯಲ್ಲಿದ್ದಾರಾ? ಅಥವಾ ನಿಮ್ಮ ಸಂಬಂಧಿಕರ ರೂಪದಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದಾರಾ? ನೀವು ನಿಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿ ಹುಡುಕುತ್ತಿರಬಹುದು. ಆದರೆ ಈಗ ನಾನು ಹೇಳಲು ಹೊರಟಿರುವ ಸತ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಈ 4 ಜನ ಹೊರಗಡೆ ಎಲ್ಲಿಯೂ ಇಲ್ಲ. ಅವರು ಬೇರೆ ಯಾರೂ ಅಲ್ಲ. ಅವರು ನಿಮ್ಮ ಒಳಗಡೆ ಇರುವ, ನೀವೇ ಸಾಕಿಕೊಂಡು ಬೆಳೆಸಿರುವ ನಿಮ್ಮದೇ ವ್ಯಕ್ತಿತ್ವದ 4 ಗುಣಗಳು. ಹೌದು ಕಟಕ ರಾಶಿಯವರೇ, ನೀವು ಹುಡುಕುತ್ತಿರುವ 4 ಶತ್ರುಗಳು ನಿಮ್ಮದೇ ಸ್ವಭಾವಗಳು. ಆ ಮೊದಲನೇ ವ್ಯಕ್ತಿ ನಿಮ್ಮ ಅತಿಯಾದ ಯೋಚನೆ. ಯಾವುದು ನಡೆಯುವ ಮುನ್ನವೇ ಏನೇನೋ ಕೆಟ್ಟದ್ದನ್ನು ಕಲ್ಪಿಸಿಕೊಂಡು ನಿಮ್ಮನ್ನು ನೀವೇ ಹೆದರಿಸಿಕೊಳ್ಳುವ ನಿಮ್ಮದೇ ಕೆಟ್ಟ ಗುಣ. ಆ ಎರಡನೇ ವ್ಯಕ್ತಿ ಗತಕಾಲದಲ್ಲಿಯೇ ಬದುಕುವ, ನಿಮ್ಮ ಆಟ ಮುಗಿದು ಹೋದ ಕೆಟ್ಟ ಘಟನೆಗಳನ್ನು, ನಿಮ್ಮನ್ನು ಬಿಟ್ಟು ಹೋದವರನ್ನು ಮರೆಯಲಾಗದೆ ಅವರನ್ನೇ ನೆನಪಿಸಿಕೊಂಡು ಕೊರಗುವ ನಿಮ್ಮದೇ ಸ್ವಭಾವ. ಆ ಮೂರನೇ ವ್ಯಕ್ತಿ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ. ಯಾರಿಗೂ ಹೇಳಬಾರದು, ಎಲ್ಲರೂ ನನ್ನನ್ನು ಒಳ್ಳೆಯವನು ಎನ್ನಬೇಕು ಅಂದುಕೊಂಡು ನಿಮಗೆ ಕಷ್ಟವಾದರೂ ಬೇರೆಯವರ ಕೆಲಸ ಮಾಡಿ ನಿಮ್ಮದೇ ಮುಗ್ಧತೆ. ಮತ್ತು ಆ ನಾಲ್ಕನೇ ವ್ಯಕ್ತಿ ನಿಮ್ಮ ಅತಿಯಾದ ಭಾವುಕತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಹಚ್ಚಿಕೊಂಡು ಕಣ್ಣೀರು ಹಾಕುತ್ತಾ ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಳ್ಳುವ ನಿಮ್ಮದೇ ಅತಿ ಸೂಕ್ಷ್ಮ ಗುಣ. ನೋಡಿದಿರಾ ಕಟಕ ರಾಶಿಯವರೇ, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಇಂದಿಗೂ ಕಾಲ ಮಿಂಚಿಲ್ಲ. ನಿಮ್ಮೊಳಗಿನ ಈ 4 ಶತ್ರುಗಳನ್ನು ಹಿಂದೆ ಈಗಲೇ ನಿಮ್ಮ ಮನಸ್ಸಿನಿಂದ ಹೊರಹಾಕಿ ಅತಿಯಾಗಿ ಯೋಚಿಸುವುದನ್ನು ಬಿಡಿ. ಹಳೆಯದನ್ನು ಮರೆತು ಹೊಸ ಹೆಜ್ಜೆ ಇಡಿ. ಆಗುವುದಿಲ್ಲ ಎನ್ನುವ ಕೆಲಸಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮತ್ತು ನಿಮ್ಮ ಕಣ್ಣೀರನ್ನು, ಭಾವುಕತೆಯನ್ನು ಯೋಗ್ಯರಲ್ಲದವರ ಮುಂದೆ ವ್ಯಯ ಮಾಡಬೇಡಿ. ನಿಮ್ಮ ಜೀವನ ಅತ್ಯಂತ ಸುಂದರವಾಗಿದೆ. ನೀವು ಅದ್ಭುತವಾದ ವ್ಯಕ್ತಿ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ, ಜಗತ್ತು ನಿಮ್ಮ ಹಿಂದೆ ಬರುತ್ತದೆ.
ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ? ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಹೇಗೆಲ್ಲ ನೋಡಿಕೊಳ್ತಾರೆ? ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ? ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ? ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ? ಕಪಟವಿಲ್ಲದಂತಹ ಕ್ರಿಯಾತ್ಮಕ, ರಚನಾತ್ಮಕ, ಭಾವನಾತ್ಮಕ, ಕಲ್ಪನಾ ಜೀವಿಗಳು, ಮಾತೃ ಹೃದಯಿ ಕಟಕ ರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಹೋರಾಟಗಳನ್ನು ಭಾವನಾತ್ಮಕವಾಗಿ ಹೇಗೆ ನಿಭಾಯಿಸಬೇಕು? ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು ಯಾವ 5 ಮುಖ್ಯ ಪ್ರತಿಜ್ಞೆಯನ್ನು ಪಾಲಿಸಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಾನು ಹೇಳುವಂಥ ಈ 5 ಸಂಕಲ್ಪಗಳಲ್ಲಿ ನೀವು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಕ್ರಮೇಣವಾಗಿ ಅಳವಡಿಸಿಕೊಂಡದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಯಶಸ್ಸನ್ನು ಪಡೆಯಬಹುದು. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ತಾಯಿಯ ಮಮತೆ, ಸ್ನೇಹಿತನ ಕಾಳಜಿ, ಪ್ರೀತಿಯ ಪರಾಕಾಷ್ಠತೆ, ಎಲ್ಲರನ್ನ ಒಂದುಗೂಡಿಸುವ ಅದ್ಭುತ ಶಕ್ತಿ, ಚಂದ್ರನಂತೆ ತಂಪಾದ ಆದರೆ ಸಮುದ್ರದಂತೆ ಆಳವಾದ ವ್ಯಕ್ತಿತ್ವವೇ ಕರ್ಕಾಟಕ ರಾಶಿಯವರದ್ದು. ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ. ಹೊರಗಿನಿಂದ ಗಟ್ಟಿಯಾದ ಚಿಪ್ಪನ್ನು ಹೊಂದಿರುವ ಏಡಿ ಒಳಗೆ ಅತ್ಯಂತ ಮೃದುವಾಗಿರುತ್ತದೆ. ಇದೇ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರ ಜಗತ್ತಿಗೆ ಇವರು ಬಹಳ ಗಟ್ಟಿಗರು. ಭಾವನೆಗಳಿಗೆ ಬೆಲೆ ಕೊಡದವರಂತೆ ಕಂಡರೂ ತಮ್ಮೊಳಗೆ ಒಂದು ಸೂಕ್ಷ್ಮ, ಮೃದುವಾದ ಹೃದಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ತಮ್ಮನ್ನ ಮತ್ತು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಿಕೊಳ್ಳಲು ಇವರು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಏಡಿಯ ಕಾಲುಗಳಂತೆ ಇವರು ಒಮ್ಮೆ ಹಿಡಿದದ್ದನ್ನು, ಅದು ಸಂಬಂಧವೇ ಆಗಿರಲಿ, ನೆನಪೇ ಆಗಿರಲಿ, ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಚಂದ್ರದೇವ. ಚಂದ್ರ ಎಂದರೆ ಮನಸ್ಸು, ಭಾವನೆಗಳು, ತಾಯಿ ಮತ್ತು ಪೋಷಣೆಯ ಕಾರಕ. ಹಾಗಾಗಿಯೇ ಕರ್ಕಾಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರನ್ನ ಪೋಷಿಸುವ ಕಾಳಜಿ ತೋರುವ ಗುಣದಲ್ಲಿಯೇ ಬಂದಿರುತ್ತದೆ. ಮೊದಲನೇ ಪ್ರತಿಜ್ಞೆ, ಹೊಗಳಿಕೆಗೆ ಮರುಳಾಗುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಕಟಕ ರಾಶಿಯವರಿಗೆ ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ನೈಸಾಗಿ ಹೊಗಳಿ ಮಾತನಾಡಿದರೆ ಸಾಕು, ಬಹಳ ಬೇಗ ಅವರ ಕಡೆ ಆಕರ್ಷಿತರಾಗುತ್ತೀರಾ. ನಿಮ್ಮನ್ನು ಹೊಗಳಿದರೆ, ಕೇರ್ ತೋರಿಸಿದರೆ, ಕನ್ಸರ್ನ್ ತೋರಿಸಿದರೆ ಅವರ ಜೊತೆ ಎಮೋಷ್ನಲ್ ಬಹಳ ಬೇಗ ಕನೆಕ್ಟ್ ಆಗುತ್ತೀರಾ. ಅವರೇನಾದರೂ ಒಂದು ದಿನ ನಿಮ್ಮ ಜೊತೆ ಮಾತನಾಡದಿದ್ದರೆ ಅಷ್ಟೇ ಸುಲಭವಾಗಿ, ಅಷ್ಟೇ ಬೇಗ ಭಾವನಾತ್ಮಕವಾಗಿ ಕುಗ್ಗುತ್ತೀರಾ. ಈ ನಿಮ್ಮ ಎಮೋಷ್ನಲ್ ಇಂಬ್ಯಾಲೆನ್ಸ್ ನಿಮ್ಮ ವೃತ್ತಿ ಜೀವನ, ಎಜುಕೇಷನ್, ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಇದರ ಇಂಪ್ಯಾಕ್ಟ್ ಹಾಗೇ ಆಗುತ್ತದೆ. ನೀವು ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಂಡು ಬಹಳ ವಿಚಲಿತರಾಗಿರುತ್ತೀರಾ. ಇಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಜೀವನದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾರೇ ನಿಮ್ಮನ್ನು ಹೊಗಳಿದರೂ ಅವರ ಮಾತಿಗೆ ಮರುಳಾಗದೆ ನನ್ನ ಭಾವನೆಗಳನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಂಡು ನನ್ನ ಗುರಿ ಉದ್ದೇಶಗಳ ಕಡೆ ಗಮನವನ್ನು ಹರಿಸುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ಕಟಕ ರಾಶಿಯವರ ಜೀವನದ ಯಶಸ್ಸಿಗೆ ನೀವು ಮಾಡಬೇಕಾಗಿರುವಂಥ 2ನೇ ಪ್ರತಿಜ್ಞೆ, ನನ್ನ ಸೋಮಾರಿತನವನ್ನು ಬಿಟ್ಟು ನಾನು ಚುರುಕಾಗಿ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂಬ ಅಂತಹ ಪ್ರತಿಜ್ಞೆಯನ್ನು ಮಾಡಿ. ಸಮಯಕ್ಕೆ ಬೆಲೆ ಕೊಡುವಂತಹ ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ದೊಡ್ಡ ದೊಡ್ಡ ಸಾಧನೆ ಮಾಡಿರುವವರು, ಶ್ರೀಮಂತರು, ವಿಐಪಿಗಳು ಇವರೆಲ್ಲ ಸಮಯಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟು ಸಮಯವನ್ನು ವ್ಯರ್ಥ ಮಾಡದೆ ದೊಡ್ಡ ದೊಡ್ಡ ಸಾಧನೆಗಳನ್ನು, ಯಶಸ್ಸನ್ನು ಸಾಧಿಸಿದ್ದಾರೆ. ಅದೇ ರೀತಿ ಕಟಕ ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ನೀವು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ನನ್ನ ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಿ ನನ್ನ ಜೀವನದಲ್ಲಿ ಯಶಸ್ಸು ಹಾಗೂ ಕೀರ್ತಿಯನ್ನು ಸಂಪಾದನೆ ಮಾಡುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ಟೈಮ್ ಟೇಬಲನ್ನು ರೆಡಿ ಮಾಡಿಕೊಳ್ಳಿ. ಯಾವ ಟೈಮಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಒಂದು ಪ್ಲಾನನ್ನು ರೆಡಿ ಮಾಡಿಟ್ಟುಕೊಂಡು ಈ ಟೈಮ್ ಟೇಬಲನ್ನು ಫಾಲೋ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸೋಲು ಎಂಬ ಪದಕ್ಕೆ ಜಾಗವೇ ಇರುವುದಿಲ್ಲ. 3ನೇ ಪ್ರತಿಜ್ಞೆ, ಕಟಕ ರಾಶಿಯವರು ತುಂಬ ಎಮೋಷ್ನಲ್, ಭಾವನಾ ಜೀವಿಗಳು, ಕಲ್ಪನಾ ಜೀವಿಗಳು. ನೀವು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಜೀವನ ಸಂಗಾತಿಗೆ, ನಿಮ್ಮ ಪ್ರೇಮಿಗೆ ಎಷ್ಟೇ ನಿಜವಾದ ಪ್ರೀತಿಯನ್ನು ನಿಸ್ವಾರ್ಥದಿಂದ ತೋರಿಸಿದರೂ ನಿಮ್ಮ ಲೈಫ್ ಪಾರ್ಟ್ನರ್ ಆಗಲಿ, ನಿಮ್ಮ ಪ್ರೇಮಿಯೇ ಆಗಲಿ ನಿಮ್ಮ ಎಮೋಷನ್ಸ್ಗೆ ಹರ್ಟ್ ಮಾಡಿ ಬೆಲೆ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಾರೆ. ಆದ್ದರಿಂದ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳದೆ ನಿಮ್ಮ ಪ್ರೀತಿ, ಎಮೋಷನ್ಗಳನ್ನು ನಿಮ್ಮ ಉದ್ಯೋಗ, ನಿಮ್ಮ ಗುರಿ ಉದ್ದೇಶಗಳ ಕಡೆ ಹರಿಸಿ. ನಿಮ್ಮ ಭಾವನೆಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಪ್ರೇಮಿ ಸುಟ್ಟು ಬೂದಿ ಮಾಡಿ ಹಾಕ್ತಾರೆ.
ಆದ್ದರಿಂದ ನಿಮ್ಮ ಮನಸ್ಸು ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಸಂಕಲ್ಪವನ್ನು ಮಾಡಿ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವಂಥ ವ್ಯಕ್ತಿಗಳಿಗೋಸ್ಕರ ನಿಮ್ಮ ಕಣ್ಣೀರನ್ನು, ನಿಮ್ಮ ಸಮಯವನ್ನು ವಿನಾಕಾರಣ ವ್ಯರ್ಥ ಮಾಡಬೇಡಿ. ಆ ಸಮಯವನ್ನು ನಿಮ್ಮ ಸಾಧನೆಗೆ ಸದುಪಯೋಗಪಡಿಸಿಕೊಳ್ಳುವಂಥ ಸಂಕಲ್ಪವನ್ನು ಮಾಡಿ. 4ನೆಯ ಪ್ರತಿಜ್ಞೆ. ಕಟಕ ರಾಶಿಯವರು ಬೇರೆಯವರಿಗೋಸ್ಕರ ಪ್ರೀತಿ, ವಿಶ್ವಾಸ, ಕರುಣೆ ಎಲ್ಲವನ್ನ ತೋರಿಸುತ್ತೀರಾ. ಅವರು ಮಾನಸಿಕವಾಗಿ ಕುಗ್ಗಿದಾಗ ಅವರಿಗೆ ಸ್ಫೂರ್ತಿಯ ಮಾತುಗಳನ್ನು ಆಡಿ ಅವರಿಗೆ ಧೈರ್ಯವನ್ನು ತುಂಬುತ್ತೀರಾ. ಆದರೆ ನಿಮ್ಮ ಜೀವನದಲ್ಲಿ ನೀವೇ ಕುಗ್ಗಿದಾಗ ಯಾರು ನಿಮಗೆ ಸ್ಫೂರ್ತಿ, ಭರವಸೆಯನ್ನು ತುಂಬಲು ಬರುವುದಿಲ್ಲ. ಆದ್ದರಿಂದ ನಿಮಗೆ ನೀವೇ ಸ್ಫೂರ್ತಿಯಾಗಿರಿ. ಕನ್ನಡಿಯ ಮುಂದೆ ನಿಂತುಕೊಳ್ಳಿ. ನಿಮಗೆ ನೀವೇ ಸ್ಫೂರ್ತಿಯ ಮಾತುಗಳನ್ನು ಬೇಕಾಗುತ್ತದೆ. ಸೆಲ್ಫ್ ಮೋಟಿವೇಶನ್ ಮಾಡಿಕೊಳ್ಳಿ. ಮೆಡಿಟೇಷನ್ ಮಾಡಿ. ಒಳ್ಳೆ ಪುಸ್ತಕಗಳನ್ನು ಓದಿ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿ. ಪಾಸಿಟಿವ್ ಮೂವೀಸ್ಗಳನ್ನು ನೋಡಿ. ಪಾಸಿಟಿವ್ ಹಾಡುಗಳನ್ನು ಕೇಳಿಸಿಕೊಳ್ಳಿ. ನಿಮಗೆ ನೀವೇ ಸ್ಫೂರ್ತಿಯಾಗಬೇಕಾಗುತ್ತದೆ. ನನಗೆ ನಾನೇ ಸ್ಫೂರ್ತಿದಾಯಕವಾಗಿರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. ನಿಮ್ಮ ಸೆಲ್ಫ್ ಪರ್ಸನಾಲಿಟಿಯನ್ನು ಡೆವಲಪ್ ಮಾಡಿಕೊಳ್ಳಿ. ನಿಮ್ಮ ಆತ್ಮವಿಕಸನ ಮಾಡಿಕೊಳ್ಳಿ. ನಿಮ್ಮ ಜೊತೆ ನೀವು ಮಾತನಾಡಿ. ಸೆಲ್ಫ್ ಲವ್ ಮಾಡಿ. ಆಗ ನಿಮಗೆ ಬೇರೆಯವರಿಂದ ಹೆಚ್ಚು ತೊಂದರೆಗಳು, ಸಮಸ್ಯೆಗಳು, ದುಃಖಗಳು ಉಂಟಾಗುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ. ಜೀವನದಲ್ಲಿ ಯಶಸ್ಸಿನ ಮೊದಲ ಮೆಟ್ಟಿಲು ಆತ್ಮವಿಶ್ವಾಸ. ಆದ್ದರಿಂದ ನಾನು ನನ್ನ ಆತ್ಮವಿಕಸನ ಮಾಡಿಕೊಳ್ಳುತ್ತೇನೆ, ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. 5ನೆಯದಾಗಿ, ಕಟಕ ರಾಶಿಯವರು ಮಾತು ಜಾಸ್ತಿ, ಕೆಲಸ ಕಡಿಮೆ. ಆದ್ದರಿಂದ ಮಾತನ್ನು ಕಡಿಮೆ ಮಾಡಿಕೊಂಡು ನನ್ನ ಗುರಿ, ಉದ್ದೇಶಗಳ ಕಡೆ ಗಮನ ಹರಿಸುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ಕಟಕ ರಾಶಿಯವರು ಮಾತನಾಡಿದರೆ ನಿಮಗೆ ಹೆಚ್ಚು ಸಂತೋಷ. ಆದರೆ ಯಾವುದಾದರೂ ಅಷ್ಟೇ, ಅತಿಯಾದರೆ ಅಮೃತವೋ ವಿಷವಾಗುತ್ತದೆ. ಆದ್ದರಿಂದ ನೀವು ಯಾರ ಜೊತೆಯಲ್ಲಿಯಾದರೂ ಅತಿಯಾಗಿ ಮಾತನಾಡುವುದಕ್ಕೆ ಹೋಗಬೇಡಿ. ಅವಶ್ಯಕತೆ ಇರುವಷ್ಟು ಮಾತ್ರ ಮಾತನಾಡಿ. ಯಾರ ಜೊತೆ ಎಷ್ಟು ಮಾತನಾಡಬೇಕು ಎಂಬಂಥ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡ್ರೆ ನಿಮ್ಮ ಎನರ್ಜಿಯನ್ನು ನೀವು ಸೇವ್ ಮಾಡಿಕೊಳ್ಳಬಹುದು. ನೀವು ಮಾತನಾಡಲು ಉಪಯೋಗಿಸುವಂಥ ಸಮಯವನ್ನು ನಿಮ್ಮ ಜೀವನದ ಗುರಿ, ಉದ್ದೇಶಗಳ ಕಡೆ ಫೋಕಸ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೀರಾ. ಮಾತೆ ಮೃತ್ಯು, ಮಾತೆ ಮುತ್ತು. ಮಾತನಾಡಿದರೆ ಮುತ್ತು ಜೋಡಿಸಿದ ಹಾಗೆ ಇರಬೇಕು. ಸುಂದರವಾಗಿ, ಸರಳವಾಗಿ, ಸುಮಧುರವಾಗಿರಬೇಕು. ಬದಲಾಗಿ ಮಾತಾಡಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳಬಾರದು ಎಂಬಂಥ ಸಂಕಲ್ಪವನ್ನು ಮಾಡಿ. ನಿಮ್ಮ ಈ ಹಠ, ಯಶಸ್ಸನ್ನು, ನಿಮ್ಮ ಸಂತೋಷವನ್ನು ಕಂಡ ನಿಮ್ಮ ಹತ್ತಿರದವರೇ, ನಿಮ್ಮ ಜೊತೆಗೆ ಇರುವವರೇ, ನಿಮ್ಮ ಸಂಬಂಧಿಕರೇ, ಅವರ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ. ಅವರ ಹೊಟ್ಟೆಕಿಚ್ಚು, ಅವರ ಅಸೂಯೆ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸುತ್ತದೆ. ಇದ್ದಕ್ಕಿದ್ದಂತೆ ಕೈಗೆ ಬಂದ ಕೆಲಸ ಕೊನೆ ಕ್ಷಣದಲ್ಲಿ ನಿಂತು ಹೋಗಬಹುದು. ಅಥವಾ ಕಾರಣವೇ ಇಲ್ಲದೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಬಹುದು. ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಲು ನಡೆಯುವ ಒಂದು ಪರೀಕ್ಷೆ. ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಪರಿಹಾರ ಅತ್ಯಂತ ಸರಳವಾಗಿದೆ, ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದೆ. ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಸ್ನಾನ ಮಾಡುವ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿ. ಇದು ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು, ದೃಷ್ಟಿದೋಷವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಹಾಗೂ ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಯಾರ ಬಳಿಯೂ ಹೆಚ್ಚಾಗಿ ಹೇಳಿಕೊಳ್ಳಬೇಡಿ. ಮೌನವೇ ಯಶಸ್ಸಿನ ಮೊದಲ ಮಂತ್ರ. ಮೌನವಾಗಿ ನಿಮ್ಮ ಕೆಲಸವನ್ನು ಸಾಧಿಸಿ. ನಿಮ್ಮ ಇಷ್ಟ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಬಿಡಬೇಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದ ನಿರ್ಣಾಯಕ ದಿನಗಳು. ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೇರುವುದು ಅಥವಾ ಮತ್ತೆ ಪಾತಾಳಕ್ಕೆ ಬಿದ್ದು ಕಷ್ಟದ ಮೇಲೆ ಕಷ್ಟ ಅನುಭವಿಸುವುದು ಎನ್ನುವುದು ನಿಮ್ಮ ಕೈಯಲ್ಲಿದೆ. ಆ ಭಗವಂತನು ನಿಮಗೆ ಈ ಅದ್ಭುತ ಅವಕಾಶವನ್ನು ಕೊಟ್ಟಿದ್ದಾನೆ. ನಾನು ಹೇಳಿದ ಈ ಸಣ್ಣ ಪರಿಹಾರವನ್ನು ಪಾಲಿಸಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಎಲ್ಲ ನೋವು, ಅವಮಾನಗಳಿಗೆ ಉತ್ತರ ಕೊಡುವ ಸಮಯವಿದು. ಈ ವಿಡಿಯೋ ನಿಮ್ಮ ಬಳಿ ಬಂದಿರುವುದು ಆಕಸ್ಮಿಕವಿಲ್ಲ ಎಂದು ನಾನು ಮೊದಲೇ ಹೇಳಿದೆ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸಂದೇಶ. ತಪ್ಪದೆ ನಿಮ್ಮ ಜೀವನ ಬದಲಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಾ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.